ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಇವತ್ತು ದಾಸವಾಳ ಗಿಡಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದನ್ನು ಯಾವ ರೀತಿ ಬೆಳೆಸಬೇಕು, ದಾಸವಾಳ ಗಿಡವನ್ನು ಯಾವ ರೀತಿ ಕೇರ್ ಮಾಡಿದ್ರೆ ಚೆನ್ನಾಗಿ ಹೂ ಬಿಡ್ತವೆ, ಹೀಗೆ ಸುಮಾರು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಈ ದಿನ ನಾನು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರಿಗೆಲ್ಲ ಧನ್ಯವಾದಗಳು. ಮುಂದೆ ನೋಡುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡ ಒಂದು ತುಂಬ ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರುತ್ತೆ. ಇದಕ್ಕೆ ಎಷ್ಟು ಊಟ ತಿಂಡಿ ಕೊಟ್ಟರೂ ಕೂಡ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮಗೆ ಒಳ್ಳೆ ಹೂಗಳನ್ನ ಕೊಡೋದಕ್ಕೆ ತುಂಬ ಫರ್ಟಿಲೈಸರ್ನ ಕೊಡ್ತಾನೆ ಇರಬೇಕು ಈ ಗಿಡಕ್ಕೆ. ಆಗ ನಾವು ಈ ಗಿಡಗಳಿಂದ ತುಂಬ ಹೆಚ್ಚು ಹೂಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ನಮ್ಮ ಮನೆಯಲ್ಲಿ ಸುಮಾರು ದಾಸವಾಳ ಗಿಡಗಳು ತಂದಿದ್ದೀನಿ ನರ್ಸರಿಯಿಂದ. ಅವೆಲ್ಲವನ್ನು ಸ್ವಲ್ಪ ರೀಪಾಟ್ ಮಾಡಲಾಗಿದೆ, ಇನ್ನೊಂದು ಸ್ವಲ್ಪ ರೀಪಾಟ್ ಮಾಡಿಲ್ಲ. ನೋಡಿ, ರೆಡ್ ಕಲರ್ ಬಂದಿದೆ ಇವಾಗ ನಮ್ಮ ಮನೆಗೆ, ಪಿಂಕು, ಮತ್ತು ಇವು ಕೂಡ ಡಿಫ್ರೆಂಟ್ ಕಲರ್ನಲ್ಲಿದೆ. ಆದರೆ ಇವನ್ನೆಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಹಾಗೆ ಇಲ್ಲೂ ನೋಡಿ, ಹೊಸ ಕಲರ್ದು ನಮ್ಮ ಮನೆಯಲ್ಲಿ ಹೂ ಬಿಟ್ಟಿದೆ. ನೋಡಿ, ಖುಷಿ ಆಯಿತು. ಇದೆಲ್ಲ ಕಟ್ಟಿಂಗ್ಸಿಂದನೇ ಬೆಳೆದಿರೋ ಅಂಥದ್ದು. ಕಟ್ಟಿಂಗ್ಸಿಂದೆಲ್ಲ ಇಷ್ಟು ಒಳ್ಳೆ ದಾಸವಾಳ ಗಿಡಗಳನ್ನು ನಾವು ಪಡಿಬಹುದು ಕೂಡ. ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕು, ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನಾವು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು. ಪ್ರೂನಿಂಗ್ ಮಾಡೋದು ಅಂದರೆ ಕಟ್ಟಿಂಗ್ ಮಾಡ್ತಾ ಇರಬೇಕು. ಈ ಗಿಡವನ್ನು ಕಟ್ಟಿಂಗ್ ಮಾಡ್ತಾಯಿದ್ರೆ ಹೊಸ ಬ್ರ್ಯಾಂಚ್ಗಳು ಬಂದು ಗಿಡ ತುಂಬ ಬುಷಿಯಾಗಿ ನಮಗೆ ಈ ಥರ ಕೌತ್ಲುಗಳು ಬಂದು ಗಿಡದಲ್ಲಿ ನೋಡಿ, ಒಂದು ಕಟ್ಟಿಂಗ್ ಮಾಡಿದರೆ 3-4 ಒಂದು ಕಟ್ಟಿಂಗಿಗೆ 3-4 ಕೌತ್ಲುಗಳು ಬರ್ತವೆ. ಆ ಕೌತ್ಲುಗಳು ಬಂದಾಗ ನಮಗೆ ಗಿಡದಿಂದ ಹೆಚ್ಚು ಹೂಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದಾಸವಾಳ ಗಿಡಗಳಲ್ಲಿ ತುಂಬ ಇಂಪಾರ್ಟೆಂಟು ಪ್ರೂನಿಂಗ್ ಆಗಿರುತ್ತೆ. ಪ್ರೂನಿಂಗ್ ಮಾಡಿದ್ರೆ ಮಾತ್ರ ಈ ಗಿಡ ಬುಷಿಯಾಗಿ ಬೆಳೆದು ನಮಗೆ ಹೆಚ್ಚು ಹೂ ಕೊಡೋದಕ್ಕೆ ಅನುಕೂಲ ಆಗೋದು. ಗಿಡನೂ ಕೂಡ ಈ ಥರ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಕಾಣೋ ಹಂಗಾಗೋದು. ನೋಡಿ, ಎಷ್ಟೊಂದು ಬ್ರಾಂಚಸ್ಗಳು ಬಂದಿದೆ ಈ ಗಿಡದಲ್ಲಿ ಅಂತ. ಬೆಳೆಯುವಾಗಲೇ, ಸಣ್ಣದಿರುವಾಗಲೇ ನಾವು ಈ ಗಿಡನ ಕಟ್ ಮಾಡ್ತಾ ಇರಬೇಕು. ಆಗ ಕೂಡ ನಾವು ಒಳ್ಳೆ ದಾಸವಾಳ ಹೂಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ತೀವಿ, ಚೆನ್ನಾಗಿ ಕಾಪಾಡ್ಕೋತೀವಿ ಅಂದರೆ ಯಾರೇ ಹೊಸಬ್ರಾದರೂ ಕೂಡ ಇದರ ಬಗ್ಗೆ, ನೀರಿನ ಬಗ್ಗೆ, ಗೊಬ್ಬರದ ಬಗ್ಗೆ, ಹಾಗೆ ಇದನ್ನು ಯಾವ ಸಮಯಕ್ಕೆ ಪ್ರೂನಿಂಗನ್ನು ಮಾಡಿ, ಕಟ್ಟಿಂಗನ್ನು ಮಾಡಿ ಕರೆಕ್ಟಾಗಿ ಫಾಲೋ ಮಾಡಿದಾಗ ನಾವು ಒಳ್ಳೆ ಗಿಡಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಎಷ್ಟೊಂದು ಹೂ ಬಿಟ್ಟಿದೆ ಒಂದೇ ಗಿಡದಲ್ಲಿ. ಆದರೆ ನಾವೆಲ್ಲವನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಒಳ್ಳೆ ಚೆನ್ನಾಗಿರೋಂತಹ ಗಿಡವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ದಾಸವಾಳ ಗಿಡಗಳನ್ನು ನೆಲದಲ್ಲಿ ಹಾಕಿರೋರು ಇಷ್ಟೊಂದು ಕೇರ್ ಮಾಡಿ ಬೆಳೆಸೋವಂತಹ ಅಗತ್ಯವೇನೂ ಇರಲ್ಲ. ಆದರೆ ಪಾಟ್ಗಳಲ್ಲಿ ಹಾಕಿರೋರು ತುಂಬ ಕೇರ್ ಮಾಡಬೇಕಾಗುತ್ತೆ. ತುಂಬ ಫರ್ಟಿಲೈಸರ್ನ ನಾವೇ ಕೊಡಬೇಕಾಗುತ್ತೆ ಪಾಟ್ಗಳಿಗೆ. ಆದರೆ ನೆಲದಲ್ಲಿ ಹಾಕಿರೋವು ಹೇಗೆ ಅಂದರೆ, ಅವೇ ನೆಲದಲ್ಲಿ ಇರುವಂತಹ ತಮಗೆ ಬೇಕಾದಂತಹ ಪೋಷಕಾಂಶಗಳನ್ನು ಹೀರ್ಕೊಂಡು ಆರಾಮಾಗಿ ಹೂ ಕೊಡ್ತವೆ. ನಾನೇನಾದ್ರು ನಮ್ಮ ಮನೆಗಳಲ್ಲಿ ಹೋಗಿ ನಮ್ಮ ಪಾಟ್ಗಳಿಗೆ ಆ ಗೊಬ್ಬರ ಹಾಕ್ಬೇಕು, ಈ ಗೊಬ್ಬರ ಹಾಕಬೇಕು ಅಂದರೆ ನಮ್ಮ ಮಮ್ಮಿ ಅವ್ರುಗಳು ಹಂಗೆ ಅನ್ನೋದು. ನಮ್ಮಮ್ಮ ಅವರು, ನಾವೇನು ಮಾಡೋದೆಲ್ಲ ಇಷ್ಟೊಂದೆಲ್ಲ ಕೇರ್ ಮಾಡಲ್ಲ, ನೀನೇನು ಪದೇ ಹೇಳ್ತೀಯ ಅಂತಾರೆ. ಆದರೆ ವ್ಯತ್ಯಾಸ ಇರುತ್ತೆ ಪಾಟ್ ಗಿಡಗಳಿಗೂ ಮತ್ತು ನೆಲದಲ್ಲಿ ಬೆಳೆಯುವಂತಹ ದಾಸವಾಳ ಗಿಡಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಪಾಟ್ನಲ್ಲಿ ಬೆಳೆಯೋರು ತುಂಬ ಕೇರಿಂಗನ್ನ ಮಾಡಬೇಕಾಗುತ್ತೆ ದಾಸವಾಳ ಗಿಡಗಳನ್ನು ಬೆಳೆಸುವಾಗ. ಈ ಗಿಡಗಳಿಗೆ ಯಾವ ರೀತಿ ಪಾಟು, ಎಷ್ಟು ಇಂಚು ಪಾಟ್ಗಳಲ್ಲಿ ಹಾಕಬೇಕು ಅನ್ನೋದು ಸಾಮಾನ್ಯ ಎಲ್ಲರ ಪ್ರಶ್ನೆ ಆಗಿರುತ್ತೆ. ಸಾಮಾನ್ಯವಾಗಿ ನಾನು ನರ್ಸರಿಯಿಂದ ಈ ರೀತಿ ತಂದಂತಹ ಗಿಡಗಳನ್ನು ನಾನು ತುಂಬ 8 ಇಂಚು ಪಾಟ್ಗಳಲ್ಲಿ ಹಾಕ್ತೇನೆ. ನೋಡಿ, ಇದೇನು ಗಿಡ ಚಿಕ್ಕದಿದೆ, ಒಂದೇ ಒಂದು ಸ್ಟೆಮ್ ಇದೆ, ಹಾಗಾಗಿ ಇಷ್ಟು ಚಿಕ್ಕ ಪಾಟ್ನಲ್ಲಿ ಹಾಕ್ತೇನೆ. ನನ್ನ ಹತ್ರ ಹಾಕಿದ್ದೆ ಮೊದಲು ಕೂಡ, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ.
ಈ ಪಾಟಲ್ಲೇ ಕೂಡ ಸುಮಾರು 1.5 ವರ್ಷ 2 ವರ್ಷ ನನ್ನ ಗಿಡ ಸರ್ವೈವ್ ಆಗಿತ್ತು, ಚೆನ್ನಾಗಿ ಬೆಳೆದು ಹೂವೆಲ್ಲ ಕೊಟ್ಟಿತ್ತು. ಆನಂತರ ಪಾಟಿಂದ ಈಚೆಗೆಲ್ಲ ಗಿಡ ಬೇರುಗಳೆಲ್ಲ ಬರೋಕ್ಕೆ ಶುರುವಾದಾಗ ನಾನು ಪಾಟನ್ನು ಚೇಂಜ್ ಮಾಡಿ 10 ಇಂಚು ಪಾಟ್ಗೆನೂ ಚೇಂಜ್ ಮಾಡಿದ್ದೀನಿ. ಹಾಗಾಗಿ ನೀವು ಫಸ್ಟು ಆರಂಭದ ದಿನಗಳಲ್ಲೇ ಏನು ದೊಡ್ಡ ಪಾಟನ್ನು ಕೊಟ್ಟು ಬೆಳೆಸ್ಬೇಕಂತೇನಿಲ್ಲ. ಫಸ್ಟು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಈ ಗಿಡಗಳನ್ನು ಶಿಫ್ಟ್ ಮಾಡಿ ನರ್ಸರಿಯಿಂದ ತಂದಂತಹ ದಿನಗಳಲ್ಲಿ, ನಂತರದ ದಿನಗಳಲ್ಲಿ ನೀವು 10 ಇಂಚು 12 ಇಂಚು ಪಾಟ್ಗೆ ಈ ಗಿಡಗಳನ್ನ ಶಿಫ್ಟ್ ಮಾಡ್ಬೋದು. ಸಾಧ್ಯವಾದಷ್ಟು ಈ ಗಿಡಗಳಿಗೆ ದೊಡ್ಡ ಪಾಟೆ ಒಳ್ಳೆಯದು, 10 ಇಂಚು 12 ಇಂಚು ಪಾಟೆ ಒಳ್ಳೆಯದು. ಹಾಗೆ ಈ ಗಿಡವನ್ನು ಪದೇ ಪದೇ ರೀಪಾಟ್ ಮಾಡುವಂತಹ ಅಗತ್ಯವಿರೋದಿಲ್ಲ. ನೀವು 8 ಇಂಚ್ ಪಾಟಲ್ಲಿ ಹಾಕಿದ್ರೂ 1 ವರ್ಷ 1.5 ವರ್ಷ ಗಿಡ ಆರಾಮಾಗಿ ಬೆಳೆಯುತ್ತೆ. ಆ ನಂತರದ ದಿನಗಳಲ್ಲಿಯೂ ಕೂಡ ನೀವು ಯಾವುದೇ ಪಾಟಲ್ಲಿ ಹಾಕಿದರೂ ಕೂಡ ಪದೇ ಪದೇ ರೀಪಾಟ್ ಮಾಡಿದ್ರೂ ಕೂಡ ಗಿಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 1.5 ವರ್ಷದಷ್ಟಾದರೂ ಕೂಡ ಒಂದೊಂದು ಪಾಟಲ್ಲಿ ಈ ಗಿಡಗಳು ಸರ್ವೈವ್ ಆಗೋ ಥರ ನೋಡ್ಕೊಳ್ಳಿ. ಪದೇ ಪದೇ ರೀಪಾಟ್ ಮಾಡಬಾರ್ದು ದಾಸವಾಳ ಗಿಡಗಳನ್ನು. ಈ ಗಿಡವನ್ನು ಯಾವ ತಿಂಗಳುಗಳಲ್ಲಿ ಪ್ರೂನಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು ಅಂತ ನೋಡೋದಾದರೆ, ಇದಕ್ಕೆ ಕಟ್ಟಿಂಗ್ ಮತ್ತು ಪ್ರೂನಿಂಗ್ ತಿಂಗಳು ಬಂದು ಫೆಬ್ರವರಿಯಲ್ಲಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ಒಳ್ಳೆ ಬೆಳವಣಿಗೆಯನ್ನು ನಾವು ಗಿಡಗಳಿಂದ ನಿರೀಕ್ಷೆ ಮಾಡ್ಬೋದು. ಅಥವಾ ಹಾರ್ಡ್ ಪ್ರೂನಿಂಗ್ ಮಾಡೋರು, ಅಂದರೆ ದೊಡ್ಡ ಗಿಡವಾಗಿದ್ದರೆ, ಈ ಥರ ಎತ್ತರ ಎಲ್ಲ ಗಿಡಗಳು ಬೆಳೆದಿದ್ರೆ ಅಂಥ ಗಿಡಗಳನ್ನು ಕಟ್ ಮಾಡೋ ಅಂಥವರು ಕೂಡ ಫೆಬ್ರವರಿಯಲ್ಲಿ ಮಾಡ್ಕೋಬೋದು. ಇಲ್ಲ ನಾವು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಮಾಡ್ತೀವಿ ಅಂದರೆ ಜೂನ್ ತಿಂಗಳು ಕೂಡ ಈ ಗಿಡಗಳನ್ನು ಕಟ್ಟಿಂಗ್ ಮಾಡೋದಕ್ಕೆ ಒಳ್ಳೆಯ ತಿಂಗಳಾಗಿರುತ್ತೆ. ಫೆಬ್ರವರಿ ಜೂನ್ನಲ್ಲಿ ಈ ಗಿಡಗಳನ್ನು ತುಂಬ ಕಟ್ಟಿಂಗ್ ಮಾಡೋದರ ಮೂಲಕ ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಗಿಡಗಳನ್ನು ಪ್ರೂನಿಂಗ್ ಮಾಡೋ ಮುಖಾಂತರ ನಾವು ಗಿಡಗಳಿಗೆ ಒಂದು ಆಕೃತಿಯನ್ನು ಚೆನ್ನಾಗಿ ಕೊಡ್ಬೋದು. ಹಾಗೆಯೇ ಪಾಟಲ್ಲಿ ಬೆಳೆದಿರೋವಂಥವರಾದರೆ ಗಿಡಗಳಿಗೆ 1 ವರ್ಷ ಆದರೂ ಏಜ್ ಆಗಿದ್ದರೆ ಒಳ್ಳೆಯದು. ಆಗ ನೀವು ಪ್ರೂನಿಂಗ್ ಮಾಡಿದ್ರೆ, ಕಟ್ಟಿಂಗ್ ಮಾಡಿದ್ರೆ ಒಳ್ಳೆಯದು. ತುಂಬ ಚಿಕ್ಕ ಗಿಡಗಳನ್ನೆಲ್ಲ ಪ್ರೂನಿಂಗ್ ಮಾಡುವಂತಹ ಕೆಲಸವನ್ನು ಮಾಡೋದು ಬೇಡ. ವಯಸ್ಸಾದಾಗ ಅಟ್ಲೀಸ್ಟ್ 1 ವರ್ಷನಾದರೂ ವಯಸ್ಸಾದಾಗ ಪ್ರೂನಿಂಗ್ ಮಾಡಿದ್ರೆ ಚೆನ್ನಾಗಿ ಗಿಡ ಗ್ರೋತಾಗಿ ಬರುತ್ತೆ. ತುಂಬ ಎಳೆ ಗಿಡಗಳು ಕಟ್ಟಿಂಗ್ ಮಾಡಿದಾಗ ಅವು ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ದಾಸವಾಳ ಗಿಡಗಳಿಗೆ ಹೆಚ್ಚು ಬಿಸಿಲಿನ ಅವಶ್ಯಕತೆ ಇರುತ್ತೆ. ಎಷ್ಟು ಅಂದರೆ 1 ಡೇ ಫುಲ್ ನೀವು ಬಿಸಿಲಲ್ಲೇ ಇಟ್ಟರೆ ಏನು ತೊಂದರೆ ಇಲ್ಲ. ಬೇಸಿಗೆ ಕಾಲ ಆದರೆ 2 ಸಾರಿ ನೀರು ಹಾಕ್ಕೊಂಡ್ರೆ ಆಗುತ್ತೆ. ಸಂಜೆ ಮತ್ತು ಬೆಳಿಗ್ಗೆ 2 ಸಾರಿನೂ ನೀರು ಹಾಕ್ಕೋಬೋದು. ಆದರೆ ಇದಕ್ಕೆ ಬಿಸಿಲಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಸನ್ಲೈಟಲ್ಲೇ ಇಟ್ಟಾಗ ಮಾತ್ರ ನಾವು ಒಳ್ಳೆಯ ಹೂಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನೆಯ ಎಲ್ಲ ದಾಸವಾಳ ಗಿಡಗಳು ಕೂಡ ಡೈರೆಕ್ಟ್ ಸನ್ಲೈಟಲ್ಲೇ ಇದೆ. ಹಾಗೆ ಈ ಗಿಡಕ್ಕೆ ನೀರಿನ ಅವಶ್ಯಕತೆಯ ಬಗ್ಗೆ ಹೇಳೋದಾದರೆ, ನಾವು ಪಾಟಲ್ಲಿ ಬೆಳೆಸೋ ಅಂಥವರಾದರೆ ನಾವು ಒಂದೇ ರೀತಿ ಮೇಂಟೈನ್ ಮಾಡಬೇಕು. ಅಂದರೆ 1 ದಿವಸ ಹಾಕೋದು, 1 ದಿವಸ ಬಿಡೋದು, 1 ವಾರ ಒಂದು ರೀತಿ ಫಾಲೋ ಮಾಡೋದು, 1 ತಿಂಗಳು ಒಂದು ರೀತಿ ಮಾಡೋದು, ಮತ್ತೆ ಇನ್ನೂ ಒಂದೊಂದು ತಿಂಗಳಿಗೆ ಚೇಂಜ್ ಮಾಡ್ಕೊಳ್ಳೋದು ನಮ್ಮ ರೊಟೀನ್ನ. ಹಾಗೆಲ್ಲ ಮಾಡಬಾರ್ದು. ಆ ಥರ ಎಲ್ಲ ಆದಾಗ ಈ ಗಿಡಗಳು ಒಂದೇ ರೀತಿಯಾಗಿ ಬೆಳೆಯಲ್ಲ. ಅವು ಕೂಡ ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ಗಮನಿಸ್ಕೊಳ್ತವೆ ಗಿಡಗಳು ಕೂಡ. ಆಗ ಅವುಗಳ ಬೆಳವಣಿಗೆಯಲ್ಲಿ ಕೂಡ ನಮಗೆ ತುಂಬ ವೇರಿಯೇಷನ್ ಕಾಣುತ್ತೆ. ಹೂ ಬಿಡೋದಿರ್ಬೋದು, ಗಿಡ ಡೆವಲಪ್ ಆಗೋದಿರ್ಬೋದು, ಎಲ್ಲದರಿಂದನೂ ಕೂಡ ನಮಗೆ ಬೇಜಾರನ್ನು ಮಾಡಿಸ್ಬಿಡ್ತವೆ ಅವು ಕೂಡ. ಹಾಗಾಗಿ ನೀರು ಹಾಕುವಾಗ ನಾನಂತೂ ಡೈಲಿ ಹಾಕ್ತೀನಿ ನೀರನ್ನ. ಬೆಳಿಗ್ಗೆ 8 ಗಂಟೆ ಒಳಗಡೆ ನಾನು ನೀರು ಹಾಕೋದನ್ನ ಮುಗಿಸ್ತೇನೆ. ಬೇಸಿಗೆ ಕಾಲ ಆದರೆ ಮಾತ್ರ ಡೈಲಿ 2 ಸಾರಿ ಗಿಡಗಳಿಗೆ ನೀರನ್ನು ಕೊಡ್ತೇನೆ. ಎಲ್ಲರೂ ಗಿಡಗಳನ್ನ ಬೆಳೆಸೋರು ಅಥವಾ ಈ ಥರ ಗಾರ್ಡನ್ ಇಟ್ಕೊಂಡಿರೋರು ಒಂದು ಡೈಲಿ ರೊಟೀನ್ ಅಂತ ಇಟ್ಕೊಂಡೇ ಇರ್ತಾರೆ ಅಲ್ವಾ. ಇಟ್ಕೊಂಡಿದ್ದಂಗೆ ಮಾತ್ರ ಈ ಥರ ಒಳ್ಳೆ ರಿಸಲ್ಟ್ ಕೊಡೋಂತಹ ದಾಸವಾಳ ಹೂಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಯಾರೇ ಆದರೂ ಕೂಡ ಕರೆಕ್ಟಾಗಿ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡಾಗ ನಾವು ಒಳ್ಳೆ ಹೂವು, ಒಳ್ಳೆ ಗ್ರೋತನ್ನು ದಾಸವಾಳ ಗಿಡಗಳಿಂದ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ.
ದಾಸವಾಳ ಗಿಡಗಳಿಗೆ ಫರ್ಟಿಲೈಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಫರ್ಟಿಲೈಸರ್ನ ದಾಸವಾಳ ಗಿಡಗಳಿಗೆ ಹಾಕಿದ್ರೇ ಪಾಟಲ್ಲಿರೋ ಅಂಥವು ಗಿಡಗಳಿಗೆ ಒಳ್ಳೆ ಹೂಗಳನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಗಿಡಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ನಾವು ಬಾಳೆಹಣ್ಣಿನ ಸಿಪ್ಪೆ ನೀರನ್ನು ಕೊಡಬಹುದು. ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರಲ್ಲಿ ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಹಾಕೋದ್ರಿಂದ ಗಿಡಗಳಿಗೆ ಫರ್ಟಿಲೈಸರ್ ಸಿಕ್ಕಿದಂಗೆ ಆಗುತ್ತೆ. ಹಾಗೆಯೇ ನಾವು ಬಳಸುವಂತಹ ಟೀ ಮಾಡಿ ಆದ ನಂತರ ಆ ಟೀ ಪುಡಿಯನ್ನು ನೀರಿನಲ್ಲಿ ತೊಳೆದು ನಂತರ ಈ ಗಿಡಗಳಿಗೆ ಬಳಸೋದ್ರಿಂದ ಅದು ಕೂಡ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಾವು ಕೆಮಿಕಲ್ ಫರ್ಟಿಲೈಸರ್ನು ಕೂಡ ಕೊಡ್ಬೋದು ಗಿಡಗಳಿಗೆ. ನಾನಂತೂ ಕೆಮಿಕಲ್ ಫರ್ಟಿಲೈಸರನ್ನು ಈ ಗಿಡಗಳಿಗೆ 2 ಮಂತ್ಸ್ಗೆ ಒಂದು ಸಾರಿ ಕೊಡ್ತೇನೆ. ನಾನು ಕೂಡ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟ ಮೇಲೇ ಈ ಗಿಡಗಳಲ್ಲಿ ನಾನು ಒಳ್ಳೆಯ ರಿಸಲ್ಟನ್ನು ನೋಡಿದ್ದು. ಹಾಗಾಗಿ ನಾನು ಕೆಮಿಕಲ್ ಫರ್ಟಿಲೈಸರ್ನು ಕೂಡ ಈ ಗಿಡಗಳಿಗೆ ಕೊಡ್ತೀನಿ. ಆರ್ಗ್ಯಾನಿಕ್ ಫರ್ಟಿಲೈಸರ್ನ 15 ಡೇಸ್ಗೆ ಒಂದು ಸಾರಿ ಕೊಡ್ತೇನೆ. ಅಂದರೆ ನನ್ನ ಹತ್ರ ಏನು ಅವೈಲಬಲ್ ಇರುತ್ತೆ ಆವಾಗ ಏನು ನನ್ನ ಹತ್ರ ರೆಡಿ ಇರುತ್ತೆ, ಸಗಣಿ ನೀರಿರ್ಬೋದು ಅಥವಾ ನಮ್ಮ ಮನೆಯಿಂದ ಬಂದಂತಹ ಕಿಚನ್ ವೇಸ್ಟಿಂದ ಬಂದಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳಿರ್ಬೋದು, ಅಂಥವನ್ನ ನಾನು ಈ ಗಿಡಗಳಿಗೆ ಕೊಡ್ತಾಯಿರ್ತೀನಿ. ಈಗಲೂ ಕೂಡ ನಾನಿವತ್ತು ಈ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ನ ಕೊಡ್ತೇನೆ. ಹಾಗೆ ಈ ಗಿಡಗಳಿಗೆ ರೋಗ ಬಾಧೆ ಅಂತೂ ತುಂಬ ಇರುತ್ತೆ. ನೋಡಿಲ್ಲಿ ಈ ರೀತಿ ಮಿಲಿಬಗ್ಸ್ ಕಾಟ ನೋಡಿ, ಏನೋ ಹತ್ತಿಗಿತ್ತಿಯನ್ನು ತಗೊಬಂದು ನಾವು ಅಂಟಿಸ್ದಂಗೆ ಇರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಈ ರೀತಿ ರೋಗ ಅಂತೂ ನಾವು ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ಹಾಗೆಯೇ ಎಲೆ ಚುಕ್ಕೆ ರೋಗ, ಕಪ್ಪು ಎಲೆ ಚುಕ್ಕೆ ರೋಗ ಅಂತೇಳಿ ಬರುತ್ತೆ. ಅಬ್ಬಾ ಎಷ್ಟು ದೊಡ್ಡದಿದೆ ಅದು. ಈ ರೀತಿ ರೋಗಗಳು ಈ ದಾಸವಾಳ ಗಿಡಗಳಿಗೆ ಅಟ್ಯಾಕ್ ಮಾಡ್ತಾನೆ ಇರ್ತವೆ. ಸುಮಾರಾಗಿದೆ ನೋಡಿ, ಒಂದೊಂದು ಸ್ಟೆಮ್ಮಲ್ಲೂ ಇದೆ. ಈ ರೋಗವನ್ನು ನಿವಾರಣೆ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಈ ರೀತಿ ಹಳದಿ, ಇದು ಗಿಡಕ್ಕೇ ಫಿಕ್ಸ್ ಪೆಸ್ಟ್ ಅಂತೇಳಿ ಕರೀತಾರೆ ನೋಡಿ. ಗಿಡಕ್ಕೇ ಇದು ಈ ಥರ ತುಂಬ ಅಂಟ್ಕೊಂಡಿರುತ್ತೆ. ಇವನ್ನೆಲ್ಲ ವಾಸಿ ಮಾಡಬೇಕು. ಈ ಗಿಡಗಳನ್ನ ರೋಗರಹಿತವಾಗಿ ಇಟ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಒಂದೊಂದು ಸರಿ ಎಲ್ಲ ಬೇಗ ವಾಸಿ ಆಗ್ತವೆ, ಒಂದೊಂದು ಸರಿ ನಾವೇನೇ ಮಾಡಿದ್ರೂ ಕೂಡ ವಾಸಿ ಆಗೋಲ್ಲ. ಆ ಥರ ತೀರಾ ವಾಸಿ ಆಗಲ್ಲ ಅಂದಂತಹ ಸಂದರ್ಭಗಳಲ್ಲಿ ಈ ರೀತಿ ರೋಗ ಜಾಸ್ತಿ ಇದ್ದಂತಹವನ್ನು ಕಟ್ ಮಾಡಿಬಿಡೋದೇ ಒಳ್ಳೆಯದು. ಅಥವಾ ಇಲ್ಲ ಈ ಥರ ಸ್ವಲ್ಪ ಇದೆ ನಾವು ಉಳಿಸ್ಕೋಬಹುದು ಅನ್ನೋವಂಥವಾದರೆ ಇವಕ್ಕೆ ಮನೆಯಲ್ಲೇ ಬೇವಿನ ಎಲೆಗಳಿಂದ ತಯಾರಿಸುವಂತಹ ಲಿಕ್ವಿಡ್ ಔಷಧಿಯಿಂದ ಕೂಡ ಈ ರೋಗವನ್ನು ವಾಸಿ ಮಾಡ್ಬೋದು. ಹಾಗೆಯೇ ಸೋಪು ಕೂಡ ಬಳಸಿ, ಶಾಂಪೂ ಬಳಸಿ ಅಥವಾ ಹ್ಯಾಂಡ್ ವಾಶ್ಗಳನ್ನು ಬಳಸಿ ಈ ರೋಗಕ್ಕೆ ನಾವು ಯಾವಾಗಲೂ ಸ್ಪ್ರೇ ಮಾಡ್ತಾಯಿದ್ರೆ, ಅಂದರೆ ದಿನ ಸ್ಪ್ರೇ ಮಾಡಬೇಕು. 1 ದಿವಸ 2 ದಿವಸ ಸ್ಪ್ರೇ ಮಾಡಿದ್ರೆ ಈ ರೋಗ ಏನೂ ವಾಸಿ ಆಗೋಲ್ಲ. ಅಟ್ಲೀಸ್ಟ್ ನೀವು ರೋಗ ವಾಸಿ ಆಗೋವರೆಗೆ 1 ದಿವಸ 2 ದಿವಸ ಅಲ್ಲ, ಸುಮಾರು ಒಂದು 5-6 ಸರಿನಾದರೂ ನೀವು ಸ್ಪ್ರೇ ಮಾಡ್ತಾನೇ ಇರಬೇಕು. ಆಗ ರೋಗ ನೀಟಾಗಿ ವಾಸಿ ಆಗುತ್ತೆ. ಅಥವಾ ಅವಕ್ಕೂ ಕೂಡ ವಾಸಿ ಆಗಲಿಲ್ಲ ಅಂತಂದರೆ ನೀವು ಅಂತಹ ಸಂದರ್ಭಗಳಲ್ಲಿ ಕೆಮಿಕಲ್ ಔಷಧಿಯನ್ನು ನೀವು ಬಳಸಿ ಗಿಡಗಳನ್ನು ರೋಗಮುಕ್ತವನ್ನಾಗಿ ಮಾಡಿಕೊಳ್ಬಹುದು. ದಾಸವಾಳ ಗಿಡಗಳಲ್ಲಿ 2 ವೆರೈಟಿಯ ದಾಸವಾಳ ಗಿಡಗಳಿದೆ. ಒಂದು ಈ ರೀತಿ ಲೋಕಲ್ ದಾಸವಾಳ, ಇನ್ನೊಂದು ಈ ರೀತಿಯ ಹೈಬ್ರಿಡ್ ದಾಸವಾಳ ಗಿಡಗಳನ್ನು ನಾವು ನೋಡ್ಬೋದು. ನಮ್ಮ ಮನೆಯಲ್ಲಿ 2 ಕೂಡ ಇದೆ. ಹೈಬ್ರಿಡು ದಾಸವಾಳನೂ ಇದೆ, ಲೋಕಲ್ ದಾಸವಾಳ ಕೂಡ ಇದೆ. ಆದರೆ ಈ ಲೋಕಲ್ ದಾಸವಾಳವನ್ನು ಸ್ತ್ರೀ ಸ್ನೇಹಿ ದಾಸವಾಳ ಗಿಡ ಅಂತೇಳಿ ಕರೀತಾರೆ. ಯಾಕೆಂದರೆ ಇದನ್ನು ಮಹಿಳೆಯರಲ್ಲಿ ಬರುವಂತಹ ಮುಟ್ಟು ರೋಗಗಳಿಗೆ ಈ ದಾಸವಾಳ ಹೂವನ್ನು ಮತ್ತು ಎಲೆಯನ್ನು ಕೂಡ ಬಳಸಿ ಪಾನೀಯಗಳನ್ನು ಮಾಡಿ ಕುಡಿತಾರೆ. ಎಲೆಗಳನ್ನು ಬಳಸಿ ದೋಸೆ ಮಾಡೋದು, ರಾಗಿ ದೋಸೆ ಮಾಡುವಂತಹ ಸಂದರ್ಭಗಳಲ್ಲಿ ಈ ಎಲೆಗಳನ್ನು ಬಳಸ್ತಾ ಇದ್ದಿದ್ದು ನಾನು ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದೇನೆ. ಹೂಗಳನ್ನು ಕೂಡ ಇವಾಗಲೂ ಕೂಡ ಎಣ್ಣೆ ಮಾಡಬೇಕಾದ್ರೆ, ತಲೆಗೆ ಹಾಕೊಳ್ಳುವಂಥ ಎಣ್ಣೆಯನ್ನು ಕಾಯಿಸಬೇಕಾದ್ರೆ ಈ ಹೂಗಳನ್ನು ಹಾಕಿ ಕುದಿಸಿ
ತಲೆಗೆ ಎಣ್ಣೆಗಳನ್ನು ಬಳಸ್ತಾರೆ. ಹಾಗಾಗಿ ಇನ್ನೂ ಅನೇಕ ರೀತಿಯ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ದಾಸವಾಳ ಗಿಡ ಒಂದು ಸ್ತ್ರೀ ಸ್ನೇಹಿ ಗಿಡ ಅಂತೇಳಿ ಕೂಡ ಫೇಮಸ್ ಆಗಿದೆ. ದಾಸವಾಳ ಗಿಡಗಳ ಪ್ರೊಪಗೇಷನ್ ಹೇಗೆ ಅಂದರೆ ಕಟ್ಟಿಂಗಿಂದ ಕೂಡ ದಾಸವಾಳ ಗಿಡಗಳನ್ನು ಬೆಳಿಬಹುದು. ಕಟ್ಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಬಂದಂತಹ ಕಡ್ಡಿಗಳನ್ನು ನಾವು ಈ ರೀತಿ ಒಂದು ಪಾಟ್ಗಳಲ್ಲಿ ನೆಟ್ಕೊಂಡಾಗ ಅವು ಕೂಡ ನಮಗೆ ಗಿಡಗಳಾಗಿ ಪರಿವರ್ತನೆ ಆಗ್ತವೆ. ಅವನ್ನೇ ನಾವು ಗಿಡಗಳನ್ನಾಗಿ ಮಾಡ್ಕೊಳ್ಬಹುದು. ಬೀಜದಿಂದ ಕೂಡ ಹಾಗೆ ಇದನ್ನು ಗಿಡಗಳನ್ನು ಮಾಡ್ಕೋತಾರೆ. ಅದನ್ನು ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ. ಬೀಜಗಳಿಂದ ಗಿಡಗಳನ್ನು ಮಾಡ್ಕೋತೀವಿ ಅಂತ ಹೋದಾಗ ಗಿಡಗಳು ಹಾಳಾಗುವಂತಹ ಸಂಭವ ಹೆಚ್ಚು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಾನು ಬೀಜದಿಂದ ಗಿಡ ಮಾಡುವಂತಹ ಲಾಂಗ್ ಪ್ರೋಸೆಸ್ನ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಕಟ್ಟಿಂಗಿಂದ ಮಾತ್ರ ನಾನು ಸುಮಾರು ಗಿಡಗಳನ್ನು ಮಾಡಿಕೊಂಡಿದ್ದೇನೆ. ದಾಸವಾಳ ಗಿಡಗಳನ್ನು ಬೆಳೆಸುವ ವಿಚಾರದಲ್ಲಿ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.